ಹಲೋ ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ.ವಿ ಸ್ಪೆಷಲ್. ಸಾರಿ ಡ್ರೇಪಿಂಗ್ ಟ್ರೆಡಿಷನಲ್ ಆಗಿ ಉಡೋದಷ್ಟೇ ಅಲ್ಲ, ಪಾರ್ಟಿ ವೇರ್ ಆಗ್ಬೋದು, ವಿಂಟರ್ ವೇರ್ ಆಗ್ಬೋದು, ಹೇಗೆಲ್ಲ ಡ್ರೇಪ್ ಮಾಡ್ಬೋದು, ಸೀಸನ್ಗೆ ತಕ್ಕಂತೆ ಹೇಗೆ ಡ್ರೇಪ್ ಮಾಡ್ಬೋದು. ಈಗ ಪಾರ್ಟಿ ವೇರ್ ಅಂದ ತಕ್ಷಣವೇ ಪಾರ್ಟಿ ವೇರ್ ಸಾರೀಸು ಡಿಫ್ರೆಂಟ್ ಆಗಿರುತ್ತೆ. ಬಾರ್ಡರ್ಸ್ ಇರಲ್ಲ, ಗ್ರ್ಯಾಂಡ್ ಲುಕ್ ಇರಲ್ಲ. ಗ್ರ್ಯಾಂಡ್ ಲುಕ್ ಅಂತ ಅಲ್ಲ, ಅಂದರೆ ಬಾರ್ಡರ್ಸ್ ಇರಲ್ಲ, ಟ್ರೆಡಿಷನಲ್ ಲುಕ್ ಇರಲ್ಲ. ಅಂತಹ ಪಾರ್ಟಿ ವೇರ್ ಸಾರಿಗಳನ್ನು ಹೇಗೆ ಉಡ್ಬೋದು? ಸಾರಿ ಡ್ರೇಪಿಂಗ್ ಎಕ್ಸ್ಪರ್ಟ್ ಲೌಕ್ಯ ಅವರೇ ಹೇಳ್ತಾರೆ ನಮಗೆ. ಸೊ ಹಾಯ್ ಲೌಕ್ಯ ಅವರೇ. ಹಲೋ ಮ್ಯಾಮ್. ಹಾಂ, ಸೊ ನಮಗೆ ಪಾರ್ಟಿ ವೇರ್ ಸಾರೀಸು ಹೇಗೆ ಸಿಂಪಲ್ಲಾಗಿ ಯಾವ ಟಿಪ್ಸ್ ಫಾಲೋ ಮಾಡಿ ಈಸಿಯಾಗಿ ಉಟ್ಕೋಬೋದು ಅನ್ನೋದು ಹೇಳ್ತೀರಾ? ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸೊ ತುಂಬ ವೈರಲ್ ಮತ್ತು ತುಂಬ ಫ್ಯಾನ್ಸಿ, ಟ್ರೆಂಡಿ, ಈಸಿ ಟು ವೇರ್ ಡ್ರೇಪ್ ಅಂದರೆ ಇನ್ಫಿನಿಟಿ ಡ್ರೇಪು. ಇದು ತುಂಬ ಪಾರ್ಟಿ ವೇರ್ಗೆ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಅದು ಈಸಿ ಸ್ಟೆಪ್ಸಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಾಡೆಲ್ ಕರಿತೀರಾ? ಖಂಡಿತವಾಗ್ಲೂ. ಅದಿತಿ. ಹಲೋ ಅದಿತಿ. ಸೊ ನೀವು ಮಾಡೆಲ್ಲು, ಸ್ಟೈಲಿಸ್ಟ್ ಅಂತಲೂ ಕೇಳ್ಪಟ್ಟೆ. ನಿಮ್ಮ ಬಗ್ಗೆ ಹೇಳ್ತೀರಾ? ನಾನು ಮಾಡ್ಲಿಂಗ್ ಮಾಡ್ತಿದ್ದೆ ಮುಂಚೆ, ಆಮೇಲೆ ಸೀರಿಯಲ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಾಗಾಗಿ ಫ್ಯಾಷನ್ ಸ್ಟೈಲಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಹೇಗೆ ಅನಿಸ್ತಿದೆ ಈ ಫೀಲ್ಡು? ಇಟ್ಸ್ ಆಲ್ ಗುಡ್. ಓಕೆ. ಸೊ ಈ ದಿನ ನಿಮ್ಮ ಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಡ್ರೇಪಿಂಗು. ಸೊ ಕ್ಯಾರಿ ಆನ್. ಶಾಲೆ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಇನ್ಫಿನಿಟಿ ಡ್ರೇಪ್. ಸೊ ಇನ್ಫಿನಿಟಿ ಡ್ರೇಪ್ ಬಂದು ತುಂಬಾ ವೈರಲ್ ಆಗಿ ಮತ್ತು ತುಂಬ ಟ್ರೆಂಡಿ, ಈಸಿ ವೇರ್ ಕೂಡ ಅವರು ತುಂಬ ಜನ ಪ್ರಿಫರ್ ಮಾಡ್ತಾರೆ. ಇದು ಎಸ್ಪೆಷಲಿ ಫಾರ್ ಪಾರ್ಟಿ ವೇರ್ ಹಾಗೇ ಇರುತ್ತೆ. ಸೊ ಇದರಲ್ಲಿ ನೀವು ಚೂಸ್ ಮಾಡುವಂಥ ಸ್ಯಾರಿ ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಮೆಟೀರಿಯಲ್ಲೇ ಇರಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ನಾವು ಫ್ರಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಇದು ಕಂಪ್ಲೀಟ್ಲಿ ಪ್ಲೇನ್ ಇರಬೇಕಾಗತ್ತೆ. ಮೆಟೀರಿಯಲ್ ಬಂದು ತುಂಬ ಫ್ಲೋಯಿ ಇರಬೇಕಾಗುತ್ತೆ. ಆ್ಯಂಡ್ ಸ್ಯಾಟಿನ್ ಇಸ್ ದಿ ಬೆಸ್ಟ್ ಮೆಟೀರಿಯಲ್ ಈ ಒಂದು ಡ್ರೇಪ್ಗೋಸ್ಕರ. ಓಕೆ. ನಾನು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾವು ಇಲ್ಲಿ ಮೆಷರ್ಮೆಂಟ್, ಪಲ್ಲು ಎಷ್ಟಿದೆ ಅದನ್ನು ನಾವು ಆಲ್ರೆಡಿ ಮೆಷರ್ಮೆಂಟ್ ತಗೊಂಡಿದ್ದೀವಿ. ಅದು ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರೀ ಡ್ರೇಪ್ ಮಾಡಿದ್ದೀರಾ? ಹೌದು, ಪಲ್ಲು ರೀಜನ್ ಮಾತ್ರ. ಅದು ಹೇಗೆ ಅಂತ ಒಂದು ಈಸಿಯಾಗಿ ಹೇಳ್ತೀರಾ? ಸೊ ಇಲ್ಲಿ ಇವರ ಬಾಡಿ ಲೆಂತ್ ಏನಿದೆ, ಇಲ್ಲಿಂದ ಹೀಗೆ ಈ ಒಂದು ಮೆಷರ್ಮೆಂಟ್ನ ನಾವು ಮೊದಲೇ ಮೆಷರ್ಮೆಂಟ್ ತಗೊಂಡು ಪಿನ್ ಮಾಡಿ ಇಟ್ಕೊಬೇಕಾಗುತ್ತೆ. ಈ ಒಂದು ಪಾರ್ಟ್ ಮಾತ್ರ ನೋಡ್ಕೊಳ್ಳಿ. ಸೊ ಈ ಒಂದು ಮೆಷರ್ಮೆಂಟಲ್ಲಿ ಹಾಗೆ ಅರೌಂಡ್ ದ ಬಾಡಿ ಈ ರೀತಿ ಅಗೇನ್ ಸೆಂಟರ್ಗೆ ಬರುತ್ತೆ. ಈ ಒಂದು ಮೆಷರ್ಮೆಂಟ್ನ ನೀವು ತುಂಬ ಲೂಸಾಗಿ ತೊಗೋಬೇಕಾಗುತ್ತೆ, ನಾಟ್ ವೆರಿ ಟೈಟ್. ಈ ಮೆಷರ್ಮೆಂಟ್ನ ನೀವು ತೊಗೊಂಡು ಆ ಕಂಪ್ಲೀಟ್ ಫ್ಯಾಬ್ರಿಕ್ ಏನಿದೆ ಸ್ಲೀಕ್ ಪಲ್ಲು ಮಾಡಿಕೊಂಡು ಎಲ್ಲನೂ ಸ್ಟ್ರೇಟ್ ಪಿನ್ನಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದೇ ನೀವು ಮಾಡ್ಕೊಳ್ಬೇಕಾಗಿರುವಂಥ ವರ್ಕ್. ಸೊ ಈಗ ನಾವು ಇದು ಡ್ರೇಪಿಂಗ್ ಸ್ಟಾರ್ಟ್ ಮಾಡೋಣ. ಯಾವುದೇ ಸಾರಿ ಉಡಬೇಕಾದ್ರೂ ಅಷ್ಟೇ, ನೀವು ಪ್ರೀ ಡ್ರೇಪಿಂಗನ್ನು ಮುಂಚಿತವಾಗಿ ಮಾಡಿಟ್ಟು ಇದ್ದರೆ ನಿಮಗೆ ಅದು ಭಾಳ ಈಸಿ ಆಗುತ್ತೆ. ಏನಂದರೆ ಈಸಿಯಾಗಿ ಫಟಾಫಟ್ ಸಾರಿ ಉಡ್ಬೋದು. ಆಗ ನೀವು ಡ್ರೇಪ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ಇವರು ಲೌಕ್ಯ ಅವರು ತೋರಿಸಿರೋ ಹಾಗೆ ಮುಂಚೆನೇ ನೀವು ಪ್ರೀ ಪ್ಲೀಟಿಂಗ್ ಮಾಡಿಟ್ಕೊಳ್ಳಿ. ಸೊ ಈಗ ಯಾವುದೇ ಎಸ್ಪೆಷಲಿ ಪಾರ್ಟಿ ವೇರ್ ಅಂತ ಬಂದಾಗ ತುಂಬ ಜನ ಫ್ಲ್ಯಾಟ್ಸ್ ಬದಲು ಹೀಲ್ಸ್ ಪ್ರಿಫರ್ ಮಾಡ್ತಾರೆ. ನೀವು ಫುಟ್ವೇರ್ ಹಾಕ್ಕೊಂಡೆ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾವು ಅರೌಂಡ್ ದ ಬಾಡಿ ಒಂದು ಮೆಷರ್ಮೆಂಟ್ ತಗೊತಾ ಇದ್ದೀವಿ. ಸೊ ಇದನ್ನು ನಾವು ಪಿನ್ ಮಾಡ್ಕೋಬೇಕಾಗತ್ತೆ ಅವರ ಒಂದು ಶೇಪ್ ವೇರ್ಗೆ. ಕಂಪ್ಲೀಟ್ ಸ್ಯಾರಿ ಒಂದೇ ಲೆವೆಲಲ್ಲಿ ಟಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಫುಟ್ವೇರ್ ಕಾಣಿಸ್ದಲ್ಲೇ ಇರೋ ರೀತಿ ಜಡ್ಜ್ಮೆಂಟಲ್ಲಿ ಟಕ್ಕಿನ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಈ ಟಕ್ಕಿನ್ ಆದ ನಂತರ ನಾವು ಯಾವ ಪಲ್ಲು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಅವ್ರಿಗೆ ಅರೌಂಡ್ ದ ಬಾಡಿ ನಾವು ತಗೊಳ್ತೀವಿ. ನೋಡಿ ಈ ರೀತಿಯಾಗಿ ಕೈ ಬಿಡು. ಪಾರ್ಟಿ ವೇರ್ ಸಾರಿಗಳ ಉಡೋರು ಇನ್ನೊಂದು ಗಮನಿಸ್ಬೋದು. ಏನು ಗೊತ್ತಾ, ಅದರಲ್ಲಿ ನೀವು ಕ್ರಾಪ್ ಟಾಪ್ಸ್ ಬಳಸ್ಬೋದು, ರೆಡಿಮೇಡ್ ಟಾಪ್ಸು ಬಳಸ್ಬೋದು. ಬ್ಲೌಸ್ಗಳ ಬದಲು ಅದನ್ನು ಬಳಸಿದ್ರೆ ನಿಮಗೆ ಇಂಡೋ ವೆಸ್ಟರ್ನ್ ಲುಕ್ ಸಿಗತ್ತೆ. ಹೌದಲ್ವಾ? ಹೌದು, ಖಂಡಿತವಾಗ್ಲೂ. ಸಿನ್ಸ್ ನಾವಿಲ್ಲಿ ಫ್ಯಾಬ್ರಿಕ್ ಬಂದು ನಾವು ತುಂಬ ಟ್ರೆಂಡಿ, ಫ್ಯಾನ್ಸಿ, ಸ್ಯಾಟಿನ್ ಯೂಸ್ ಮಾಡ್ತಿರೋದ್ರಿಂದ ಬ್ಲೌಸ್ ಬಂದು ತುಂಬ ಡಿಸೈನರ್ ಬ್ಲೌಸ್ ಆಗಿರೋದ್ರಿಂದ ಇನ್ನೂ ನಿಮಗೆ ರಿಚ್ ಲುಕ್ ಕೊಡುತ್ತೆ. ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಎಲ್ಲವನ್ನು ನಾವು ನಾರ್ಮಲಿ ಏನು ಸೆಂಟರ್ ಪ್ಲೀಟ್ಸ್ ಮಾಡ್ಕೋತೀವಿ ಅದೇ ರೀತಿ ಇದನ್ನು ಪ್ಲೀಟ್ಸ್ ಮಾಡಿಕೊಂಡು ಟಕ್ಕಿನ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಏನಿದೆ ಅದನ್ನು ಮಾಡ್ಕೊಳ್ಳೋಣ.
ನಾವು ಆದಷ್ಟು ಈ ಸೈಜ್ ಆಫ್ ದ ಪ್ಲೀಟ್ಸ್ ಏನಿದೆ ನಾವು ಸಿಲ್ಕ್ ಸ್ಯಾರೀಸ್ಗೆ ಮಾತ್ರ ಸಣ್ಣ ತಗೋತೀವಿ, ಯಾಕಂದರೆ ನೆರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಪ್ರೆಡ್ ಆಗಿರುವಾಗ ಅದು ಡೆನ್ಸಿಟಿ ಆಫ್ ದ ಜರಿ ಕಮ್ಮಿ ಬರುತ್ತೆ, ಸ್ಲಿಕ್ ಲುಕ್ ಕೊಡುತ್ತೆ ಅಂತ. ಬಟ್ ನೀವು ಈ ರೀತಿ ಟ್ರೆಂಡಿ ಫ್ಯಾಬ್ರಿಕ್ಸ್ ಅಥವಾ ಫ್ಯಾನ್ಸಿ ಯೂಸ್ ಮಾಡುವಾಗ ಆದಷ್ಟು ದಪ್ಪ ದಪ್ಪ ಪ್ಲೀಟ್ಸ್ ತಗೊಂಡಷ್ಟು ನಿಮಗೆ ಪ್ಲೀಟ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಟಿವೇರ್ ಸಾರೀಸ್ ಯಾವ ಥರ ಅಂದರೆ ಈ ಸಾಟಿನ್ ಸಾರಿ ಬಿಟ್ಟು ಇನ್ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು? ನಿಮಗೆ ಸ್ಯಾಟಿನ್ ಬಿಟ್ಟು ನೀವು ಸೀಕ್ವೆನ್ಸ್ ಸ್ಯಾರೀಸ್ ಸೆಲೆಕ್ಟ್ ಮಾಡ್ಕೋಬಹುದು. ಹೌದು. ಮತ್ತೆ ಇವಾಗ ತುಂಬಾ ಟ್ರೆಂಡಿ ಅಂದ್ರೆ ಆರ್ಗಾನ್ಸಾ ಇದೆ. ಈ ಎಲ್ಲ ಫ್ಯಾಬ್ರಿಕ್ಸ್ ತುಂಬಾ ಡಿಫ್ರೆಂಟ್ ಇದೆ. ಬಟ್ ಏನಂದ್ರೆ ಡಿಪೆಂಡಿಂಗ್ ಆನ್ ದ ಫ್ಯಾಬ್ರಿಕ್ ನಿಮ್ ಡ್ರೇಪಿಂಗ್ ಹೋಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಫ್ಯಾಬ್ರಿಕ್ ನೀವು ಸ್ಟೈಲಿಂಗ್ ಮಾಡ್ಕೋಬೇಕಾಗತ್ತೆ. ಈ ಇನ್ಫಿನಿಟಿ ಡ್ರೇಪ್ಗೆ ಸ್ಯಾಟಿನ್ ಇಸ್ ದಿ ಮೋಸ್ಟ್ ಪ್ರಿಫರ್ಡ್ ಮತ್ತೆ ಪರ್ಫೆಕ್ಟ್ ಫ್ಯಾಬ್ರಿಕ್ ಅಂದ್ರೆ ಇದೆ. ಹೇಗೆ ಬೇಕು ಹಾಗೆ ಉಡಿಸ್ಬೋದು ನೀವು ಅಲ್ವಾ? ಫ್ಲೋಯಿ ಇರುತ್ತೆ. ಮತ್ತೆ ಇನ್ಫಿನಿಟಿ ಡ್ರೇಪಲ್ಲಿ ಏನಂದ್ರೆ ಯಾವ ಪಾಯಿಂಟ್ ಎಲ್ಲಿ ಹಾಕಿದ್ದಾರೆ ಅದು ಗೊತ್ತಾಗೋದಿಲ್ಲ ಸಡನ್ ಆಗಿ ನೋಡಿದವ್ರಿಗೆ, ಹಾಗಾಗಿ ಅದನ್ನ ಇನ್ಫಿನಿಟಿ ಅಂತ ಹೇಳೋದು. ಸೊ ನೀವೇನಾದ್ರೂ ಬಾರ್ಡರ್ ಇರುವಂತಹ ಸ್ಯಾರಿ ಅಥವಾ ವರ್ಕ್ ಇರುವಂತಹ ಸ್ಯಾರೀಸ್ ತಗೊಂಡ್ರೆ ಇನ್ಫಿನಿಟಿ ಡ್ರೇಪ್ ಅದು ಇಟ್ ವಿಲ್ ನಾಟ್ ಸರ್ವ್ ದ ಜಸ್ಟಿಸ್ ಆಫ್ ದ ಲುಕ್. ಸೊ ಇಲ್ಲಿ ಏನಿದೆ ಈ ಪ್ಲೀಟ್ಸ್ ನಾವು ಮಾಡಿಕೊಂಡು ಸೆಂಟರ್ ಟಕ್ ಇನ್ ಮಾಡ್ಕೊತಾ ಇದ್ದೀವಿ. ಸೊ ಯೂಶಲಿ ನಾವು ಟ್ರೆಡಿಷ್ನಲ್ ಸ್ಯಾರಿ ಡ್ರೇಪಿಂಗ್ ಬಂದಾಗ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ, ಪ್ಲೀಟ್ಸ್ ಆಗಲಿ ಪರ್ಫೆಕ್ಷನ್ ಆಗಲಿ. ಸೊ ನಾವು ಟ್ರೆಂಡಿ ಪಾರ್ಟಿವೇರ್ ಸ್ಯಾರೀಸಲ್ಲಿ ಹೋದಾಗ ನಾವು ಆದಷ್ಟು ಸ್ಟೈಲಿಂಗಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಹೊರತು ನಾಟ್ ಪರ್ಫೆಕ್ಷನ್ ಆಫ್ ದ ಪ್ಲೀಟ್ಸ್. ಓಕೆ. ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದ್ರಲ್ಲಿ ಕಂಪ್ಲೀಟ್ ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ, ಸೆಂಟರ್ ಟಕ್ ಇನ್ ಮಾಡಿರ್ತೀವಿ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಉಳಿದಿರೋ ಅಂಥದ್ದು ಈ ಫ್ಯಾಬ್ರಿಕ್. ಸೊ ಇಲ್ಲಿ ನಾವೇನು ಮೆಷರ್ಮೆಂಟ್ ತಗೊಂಡಿದ್ದೀವಿ ತಿರುಗು. ಸೊ ಇಲ್ಲಿ ಏನೊಂದು ಪಿನ್ನಿಂಗ್ ಆಗಿರುತ್ತೆ, ಸೊ ಅದೇ ಪ್ಲೀಟ್ಸ್ನ ನಾವು ರಿಮೂವ್ ಮಾಡಿಬಿಟ್ಟು ಬ್ಲೌಸ್ಗೆ ಪಿನ್ ಮಾಡ್ಕೊತೀವಿ. ತುಂಬ ಜನ ಪಾರ್ಟಿ ವೇರ್ ಅಂತ ಈ ರೀತಿಯಾದಂಥ ಡ್ರೇಪ್ಸ್ ಪ್ರಿಫರ್ ಮಾಡುವಾಗ ಆದಷ್ಟು ಡಾರ್ಕ್ ಕಲರ್ಸ್ ಚೂಸ್ ಮಾಡ್ತಾರೆ. ಸೊ ಈ ಒಂದು ಪಿನ್ನಿಂಗ್ ಆಗಿದ ನಂತರ ಇಲ್ಲಿ ಇರುವಂಥ ಪಿನ್ಸ್ ಎಲ್ಲವನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ. ಇದು ನಮ್ಮ ಮೆಷರ್ಮೆಂಟ್ ಪರ್ಪಸ್ ಆಗಿರೋದು ಮಾತ್ರ, ಹಾಗಾಗಿ ಇದನ್ನು ರಿಮೂವ್ ಮಾಡಬೇಕಾಗತ್ತೆ. ಇದು ಇದೇ ರೀತಿ ರುಕ್ಕು ಎಲ್ಲಿ ಕೂಡ ಬರೋದಿಲ್ಲ. ಸೊ ಒನ್ಸ್ ಇದಾದಮೇಲೆ ಈ ಕೆಳಗಡೆ ಇರುವಂಥ ಎಂಡ್ ಪಾಯಿಂಟ್ ಆಫ್ ದ ಪಲ್ಲು ಏನಿದೆ ಇದನ್ನು ನಾವು ಅರೌಂಡ್ ದ ಬಾಡಿ ಈ ರೀತಿ ತಗೊಳ್ತೀವಿ. ಈ ಎಂಡ್ ಪಾಯಿಂಟ್ ಬಂದು ಎಲ್ಲೂ ಹೊರಗಡೆ ಕಾಣಿಸೋ ಹಾಗಿಲ್ಲ, ಯಾಕಂದರೆ ಅದರಲ್ಲಿ ಟೆಸಲ್ಸ್ ಇರುತ್ತೆ, ಕುಚ್ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಬಾರ್ಡರ್ ಮಾತ್ರ ಏನಾದರೂ ಸ್ಟೋನ್ ವರ್ಕ್ ಇರ್ಬೋದು. ಸೊ ಅಲ್ಲಿ ನಿಮ್ಗೆ ಇನ್ಫಿನಿಟಿ ಡ್ರೇಪ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಸೊ ಇದು ಆದಷ್ಟು ಒಳಗಡೆ ಹೋಗಬೇಕಾಗತ್ತೆ. ಇದನ್ನು ನೀವು ಇಲ್ಲಿಗೆ ಪಿನ್ ಮಾಡ್ಕೊಳ್ಳಿ. ಪಾರ್ಟಿವೇರ್ ಸ್ಯಾರಿ ಅಂದ ತಕ್ಷಣವೇ ಭಾಳಷ್ಟು ಸ್ಯಾರಿಗಳು ಇಂಡೋ ವೆಸ್ಟರ್ನ್ ಲುಕ್ಕೇ ಕೊಡುತ್ತೆ. ಅದಕ್ಕೆ ಸ್ಟೈಲಿಂಗ್ ಕೂಡ ಅಷ್ಟೇ, ಇಂಡೋ ವೆಸ್ಟರ್ನ್ ಸ್ಟೈಲಿಂಗೇ ಮಾಡಬೇಕಾಗತ್ತೆ. ಮೇಕ್ ಓವರ್ ಸಹಿತ ಇಂಡೋ ವೆಸ್ಟರ್ನಿಗೆ ಸೂಟ್ ಆಗ ಅಂತ ಸ್ಟೈಲಿಂಗ್ ಮಾಡಬೇಕಾಗತ್ತೆ. ಮೇಕ್ ಓವರ್ ಕೂಡ ಅಷ್ಟೇ ಇರುತ್ತೆ, ಮೇಕಪ್ ಕೂಡ ಅಷ್ಟೇ ಇರುತ್ತೆ. ನೀವು ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಸಾರಿಗೆ ಟ್ರೆಡಿಷನಲ್ ಮೇಕಪ್ ಮಾಡಿದರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಯಾವುದೇ ಪಾರ್ಟಿಗಳಿಗಾಗ್ಬೋದು ಅಥವಾ ಇನ್ಯಾವುದೇ ಎಸ್ಪೆಷಲಿ ನೈಟ್ ಪಾರ್ಟಿಗಳಾಗ್ಬೋದು, ಆ ಟೈಮಲ್ಲಿ ಈ ಥರ ಸಾರೀಸ್ಗಳು ಸ್ವಲ್ಪ ಮಾಡರ್ನ್ ಟಚ್ ಕೊಡುತ್ತೆ. ಹೌದು, ಇವಾಗ ನೋಡಿ ಕಂಪ್ಲೀಟ್ ಸ್ಯಾರಿ ಒಂದೇ ಕಲರಲ್ಲಿದೆ, ಒಂದೇ ಫ್ಯಾಬ್ರಿಕಲ್ಲಿದೆ. ಯಾವುದೇ ರೀತಿ ಡೀಟೇಲಿಂಗ್ ಆನ್ ದ ಪಲ್ಲು ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ಆನ್ ದ ಬಾಡಿ ಆಫ್ ದ ಸ್ಯಾರಿ ಎಲ್ಲಿ ಕೂಡ ನಿಮಗೆ ಡೀಟೇಲಿಂಗ್ ಇಲ್ಲ. ಕಂಪ್ಲೀಟ್ ಸ್ಯಾರಿ ಒಂದೇ ಕಲರ್ ಒಂದೇ ಫ್ಯಾಬ್ರಿಕಲ್ಲಿದೆ. ಸೊ ನೀವಿಲ್ಲಿ ಅವ್ರು ನೋಡ್ಬೋದು. ಸೊ ಟಕ್ಕಿಂಗ್ ಎಲ್ಲಿಂದ ಆಗಿದೆ, ಎಲ್ಲಿಗೆ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ದ್ಯಾಟ್ ಈಸ್ ವೈ ದಿಸ್ ಡ್ರೇಪ್ ಇಸ್ ಕಾಲ್ಡ್ ಆಸ್ ಇನ್ಫಿನಿಟಿ ಡ್ರೇಪ್. ಸೊ ನೀವು ಇದು ಸ್ಯಾಟಿನ್ ಸ್ಯಾರೀಸಲ್ಲೇ ಮಾಡ್ಕೋಬೇಕಾಗತ್ತೆ. ಬೇರೆ ಸ್ಯಾರಿ ಚೂಸ್ ಮಾಡೋದಾದರೆ ಸಿಂಗಲ್ ಕಲರಲ್ಲಿ ಬಾರ್ಡರ್ಲೆಸ್ ಆ್ಯಂಡ್ ನೋ ಬಾಡಿ ಹೈಲೈಟ್ಸಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಓಕೆ ಅದಿತಿ, ವಾಕ್ ಮಾಡ್ತೀರಾ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣವಾ? ಸೊ ಈ ಸ್ಯಾರಿಗೆ ನಾವು ಇನ್ನೊಂಚೂರು ಡೀಟೇಲಿಂಗ್ ಕೊಡೋದಕ್ಕೋಸ್ಕರ ಮ್ಯಾಚಿಂಗ್ ಆಫ್ ದ ಬ್ಲೌಸ್ ಒಂದು ಸೀಕ್ವೆನ್ ಬೆಲ್ಟ್ ಹಾಕ್ತಾ ಇದ್ದೀವಿ. ಸೊ ಪ್ಲೀಟ್ಸ್ ಒಂದೇ ಕಡೆ ಕೂರುತ್ತೆ ಆ್ಯಂಡ್ ಶೀಲ್ ಆಲ್ಸೋ ಬಿ ಕಂಫರ್ಟಬಲ್ ಫಾರ್ ದ ಕಂಪ್ಲೀಟ್ ಪಾರ್ಟಿ. ಆ್ಯಂಡ್ ಈ ಥರ ಸ್ಯಾರೀಸಲ್ಲಿ ಮ್ಯಾಮ್ ನೀವು ಆರಾಮಾಗಿ ಡ್ಯಾನ್ಸ್ ಮಾಡ್ಬೋದು, ಎಲ್ಲಿ ಕೂಡ ಅದು ಬೀಳೋದಿಲ್ಲ.
ಯು ಕ್ಯಾನ್ ಡೂ ಎನಿ ಪೋಸಸ್ ಮತ್ತು ಸರಿ ಮಾಡ್ಕೋಬೇಕು ಆ ರೀತಿ ಯಾವುದೂ ಇರೋದಿಲ್ಲ. ದಿಸ್ ಇಸ್ ದಿ ಮೋಸ್ಟ್ ಕಂಫರ್ಟಬಲ್ ಫಾರ್ ಅ ಪಾರ್ಟಿ ಲುಕ್. ಓಕೆ, ಸೊ ವಾಕ್ ಮಾಡ್ತೀರಾ ಅದಿತಿ? ಹಾಂ, ಸ್ವಲ್ಪ ಡೀಟೇಲಿಂಗ್ ಆ್ಯಡ್ ಮಾಡಿಬಿಡೋಣ ಮ್ಯಾಮ್. ಹಾಂ. ವಿಲ್ ಯೂಸ್ ಅ ವೇಸ್ಟ್ ಬೆಲ್ಟ್. ನೋಡಿ, ಪಾರ್ಟಿ ವೇರ್ ಸಾರೀಸ್ಗೆ ನೀವು ಟ್ರೆಡಿಷನಲ್ ಡಾಬ್ ಆಗಲಿ ಕಮರ್ ಬಾಂದ್ಗಳಾಗಲಿ ಹಾಕೋಬೇಕು ಅಂತ ಇಲ್ಲ. ಟ್ರೆಡಿಷನಲ್ ಸಾರೀಸ್ಗೆ ಹೊರತುಪಡಿಸಿದಂತೆ ಭಾಳಷ್ಟು ಬೆಲ್ಟ್ಗಳು ಸಿಗುತ್ತೆ, ಡಿಸೈನರ್ ಸ್ಟೇಟ್ಮೆಂಟ್ ಬೆಲ್ಟ್ಸು. ನೋಡಿ, ಇದಾಗ್ಬೋದು ಅಥವಾ ನಾನು ಹಾಕ್ಕೊಂಡಿರೋ ಅಂಥ ಬೆಲ್ಟ್ ಆದರೂ ಆಗ್ಬೋದು. ಇದೆಲ್ಲ ಸ್ಟೇಟ್ಮೆಂಟ್ಸ್ ಬೆಲ್ಟ್ಸ್. ಸೊ ಈ ಬೆಲ್ಟ್ಗಳನ್ನು ಯೂಸ್ ಮಾಡಿದಾಗ ಕಂಪ್ಲೀಟ್ ಇಂಡೋ ವೆಸ್ಟರ್ನ್ ಲುಕ್ಕಲ್ಲಿ ನೀವು ಕಾಣಿಸ್ತೀರ. ಡ್ರೆಸ್ಗಳಿಗೆ ಹಾಕ್ಕೊಳ್ಳೋ ಅಂಥ ಬೆಲ್ಟನ್ನು ಬಳಸ್ಬೋದು. ಹೌದು. ಬ್ಲೌಸ್ ಬದಲಾಗಿ ಟಾಪ್ಸು, ವೆಸ್ಟರ್ನ್ ಟಾಪ್ಸು, ಕ್ರಾಪ್ ಟಾಪ್ಸು ಯಾವುದು ಬೇಕಾದರೂ ಬಳಸ್ಬೋದು. ಓಕೆ ಅದಿತಿ, ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್, ವೆರಿ ಬ್ಯೂಟಿಫುಲ್. ಸೊ ಹಾಗೆ ಒಂದು ವಾಕ್. ಸೊ ನೋಡಿದ್ರಲ್ಲ ಹೇಗೆ ಇನ್ಫಿನಿಟಿ ಸಾರಿ ಅಂದರೆ ಪಾರ್ಟಿ ವೇರ್ ಸಾರಿಯಲ್ಲಿ ಇನ್ಫಿನಿಟಿ ಸಾರಿ ಡ್ರೇಪಿಂಗ್ ಹೇಗೆ ಮಾಡ್ಬೋದು ಅಂತ ಲವ್ಕೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನೀವು ಗಮನಿಸಬೇಕಾಗಿದ್ದು ಇಷ್ಟೇ, ಏನಂದರೆ ಸಾಫ್ಟಾಗಿರಬೇಕು ಸಾರಿಗಳು, ಸ್ವಲ್ಪ ಇಂಡೋ ವೆಸ್ಟರ್ನ್ ಲುಕ್ ಕೊಡಬೇಕು. ಮತ್ತು ಈ ರೀತಿ ಸ್ಟೇಟ್ಮೆಂಟ್ಸ್ ಬೆಲ್ಟ್ಸ್ ಬಳಸಿದಾಗ ಇಂಡೋ ವೆಸ್ಟರ್ನ್ ಸಾರಿ ಡ್ರೇಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಮ್ಯಾಮ್. ಸೊ ಈ ರೀತಿಯಾದಂಥ ಡ್ರೇಪಿಂಗ್ಗೆ ನೀವು ಆದಷ್ಟು ಟ್ರೆಂಡಿ ಆಕ್ಸೆಸರೀಸ್ ವೇರ್ ಸ್ಟೋನ್, ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಪರ್ಲ್ಸ್ ಆಗಿರ್ಬೋದು, ಆ ರೀತಿಯಾದಂಥ ಆಕ್ಸೆಸರೀಸ್ ಯೂಸ್ ಮಾಡಿದಾಗ ನಿಮ್ಮ ಲುಕ್ ಇನ್ನೂ ಎನ್ರಿಚ್ ಆಗುತ್ತೆ. ಆ್ಯಂಡ್ ಯೂಶಲಿ ಪಾರ್ಟೀಸ್ ಅಂದಾಗ ಅವರು ಶಾರ್ಟ್ ಸ್ಕರ್ಟ್ಸ್ ಅಥವಾ ಗೌನ್ಸ್ ಅಂತ ಹೇಳ್ತಾರೆ. ಸ್ಯಾರಿಯಲ್ಲಿನೂ ಕೂಡ ನಾವು ಈ ರೀತಿಯಾಗಿ ಡ್ರೇಪಿಂಗ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ಪುಲ್ ಆಫ್ ದ ಪಾರ್ಟಿ ವೇರ್ ಲುಕ್. ಓಕೆ, ಥ್ಯಾಂಕ್ ಯು ಲವ್ಕೆ ಅವರೇ. ಮ್ಯಾಮ್. ಸೊ ನೋಡಿದ್ರಲ್ಲ ಹೇಗೆ ಇನ್ಫಿನಿಟಿ ಸಾರಿಯಲ್ಲಿ ಪಾರ್ಟಿ ವೇರ್ ಲುಕ್ ಪಡಿಬೋದು ಅಂತ. ಇಂತಹ ಮತ್ತಷ್ಟು ಡ್ರೇಪಿಂಗ್ ಸ್ಟೈಲ್ ಫ್ಯಾಷನ್ ಟಿಪ್ಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.